ಜನರ ಅನುಕೂಲಕ್ಕಾಗಿ ಸಮುದಾಯ ಭವನಗಳ ನಿರ್ಮಾಣ. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ. ಸಾರ್ವಜನಿಕರು ಮತ್ತು ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ವಿವಿಧ ಗ್ರಾಮಗಳಲ್ಲಿ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ತಿಳಿಸಿದರು. ಅವರು ಚಿಕ್ಕೋಡಿ ತಾಲೂಕಿನ ರಾಯಭಾಗ ವಿಧಾನಸಭಾ ಕ್ಷೇತ್ರದ ನಾಗರಮುನ್ನೋಳಿ ಗ್ರಾಮದಲ್ಲಿ ಬಸ್ ನಿಲ್ದಾಣ, ರಸ್ತೆ, ಸರ್ಕಾರಿ ಆಸ್ಪತ್ರೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಉಮ್ರಾನಿ, ಮುಗಾಳಿ, ಡೊನವಾಡ, ಕಾರ್ಗಾಂವ್ ಮತ್ತು ಕೊಂಗಟೋಳಿ ಗ್ರಾಮಗಳಲ್ಲಿ ನೂತನವಾಗಿ ನಿರ್ಮಿಸಲಾದ ಡಾ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನಗಳನ್ನು ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಂಸದರು, ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದೇವೆ. ಸದ್ಯ ಸಂಕೇಶ್ವರ, ಜೀವರ್ಗಿ ರಸ್ತೆಗಳಲ್ಲಿನ ತಗ್ಗುಗುಂಡಿಗಳನ್ನು ಮುಚ್ಚುವ ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದೆ. ಇನ್ನು ಕರೋಶಿ ಗ್ರಾಮದಲ್ಲಿರುವ ಶತಮಾನ ಕಂಡ ಐತಿಹಾಸಿಕ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಶೀಘ್ರದಲ್ಲೇ ಸೂಕ್ತ ಚರ್ಚೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖ ಮುಖಂಡರಾದ ಮಹಾವೀರ್ ಮೋಹಿತಿ, ಸಿದ್ದಪ್ಪ ಮರ್ಯಾಯಿ, ಶಿವು ಮರ್ಯಾಯಿ, ಸುರೇಶ್ ಘರ್ಗೂಡೆ ಹಾಗೂ ರುದ್ರಪ್ಪ ಸಂಗಪ್ಪಗೋಳವರು ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಗಳನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದಂತಹ ಶಿವನಗೌಡ ಪಾಟೀಲ್, ನಿರ್ಮಲಾ ಪಾಟೀಲ್, ಅರ್ಜುನ್ ನಾಯ್ಕವಾಡಿ, ಹಾಜಿ ಮುಲ್ಲಾ, ನ್ಯಾಯವಾದಿ ರಾಮಪ್ಪ ಪೂಜಾರಿ, ಸಂಜಯ್ ಪಾಟೀಲ್, ಕೃಷ್ಣ ಜೋಗಳೆ, ಶಂಕರಗೌಡ ಪಾಟೀಲ್, ಅಮರ್ ಮಂಗಾಜ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಂಟಿನ್ಯೂ 4 ವಾಸಲೆ ಬೇಸಿಗೆ ಅನುಕೂಲ ಮಾಡಿಕೊಟ್ಟಾರೆ. ಅದಕ್ಕೆ ಈಗ ಸದ್ಯಕ್ಕೆ ಏನಾಗಿದೆ ಡ್ಯಾಮ್ಗೆ 20 TMC ನೀರು ಬರೋದ್ರಿಂದ ನಮಗೆ ಬರೀ CBC ಚಿಕ್ಕೋಡಿ ಕೆನಾಲಕ್ಕೆ ನೀವು ಡೈಲಿ 500 ಕೇಸಸ್ ನೀರು ಬರಿದ್ದಾವೆ. 500 ಕೇಸಸ್ 15 ಬಿಟ್ಟಿದ್ರೆ ಒಂದೂವರೆ TMC ನೀರು ಹಾಕೈತಿ. ಇದು ಯಾವುದೇ ಪ್ರಶ್ನೆ ಒಂದು 15 ಬಿಟ್ರಿ ನಮ್ಗೆ ಈ ಏರಿಯಾದ ಬಂದು ಎಲ್ಲ ಬದುಕ್ತೈತಿ. ಇದಕ್ಕೆ ಒಟ್ಟ ಬದುಕು ಪರಿಸ್ಥಿತಿ ಎಲ್ಲ ಬೆಳೆ ಚಲೋ ಬಂದವ್ರು, ಮಳೆ ಚಲೋ ಐತೆ. ಇದು 15 ದಾಡಿಸಿರಿ ಮುಂದಿನ ನಿರ್ಮಾಣದಾಗ ಮಳೆ ಚಲೋ ಆತ ನಮ್ಮ ಬದುಕ್ತೇವೆ. ಎಲ್ಲ ಏರಿಯಾದಾಗ ಏನೈತ್ರಿ ಬೆಳೆ ಎಲ್ಲ ಈ ಟೈಪ್ ಬಂದವ್ರೆಲ್ಲ ರೀ, ಬೆಳೆ ಎಲ್ಲ ಅಗದಿ ಬದುಕುವಂಥ ಪರಿಸ್ಥಿತಿ ಅದ. ಈ ಒಟ್ಟು 15 ಅಣ್ಣಾರ ನೀವು ಶಿವ ಪಾಟೀಲ್ರಂತಿ ಫುಲ್ ನಿರಂತರ ಈ ಕಡೆ ಸಂಪರ್ಕದವರು. ಅಣ್ಣಾರಂತಿ 2 ವರ್ಷ ನೀವೇನು MP ಆಗಿದ್ದೀರಿ, ಅವತ್ತಿಂದ ಇಲ್ಲಿ ತನಕ ನಮಗೆ ನೀರಿನ ಏನು ಕೊರತೆ ಇಲ್ಲ. ಈ ಕಬ್ಬೂರು CBC ಉಪಕಾಲುವೆ ಅದಕ್ಕೆ ಇದನ್ನು ನೀವು ಯಾವುದೇ ಪ್ರಶ್ನೆ ಅನ್ನಾರುಳೆ ಸಂಜೆಗೆ ಇವತ್ತು ಅನ್ನಾರು ನೀವು ಶಿವ ಪಾಟೀಲ್ರು ಮಾತಾಡಿ 2 ವರ್ಷನೇ ಒಟ್ಟು ಅದನ್ನೊಂದು 15 ಬಿಡಿಸಿದಾದ್ರೆ ಈ ರೈತರು ಹೆಂಗೆ ನಿಮ್ಮ ಖುಷಿ ಇರಲಿದ್ರಿ ಇನ್ನೂ ಇದಕ್ಕೆ ಹೆಚ್ಚು ಖುಷಿ ಆಗ್ತಾರೆ. ನಿಮಗೆ ವಿನಂತಿ ಮಾಡ್ತಾರೆ. ಎರಡು ಮನೆಗೆ ಅಂಬೇಡ್ಕರ್ ಸಮುದಾಯ ಎಲ್ಲ ಭೂಮಿ ಪೂಜೆ ಮಾಡ್ತಾರೆ. ಪಾರ್ಲಿಮೆಂಟ್ ಈ ಪೂಜಾ ಇದ್ರ ಪ್ರಕಾರ ಓಪನಿಂಗ್ ಮಾಡಬೇಕಂತ ಟೈಮ್ ಇಟ್ಕೊಂಡು ಎಲ್ಲ ಕಡೆ ನಮ್ಮ ದಾರಿಗಳ ಕಡೆ ಒಂದು ಕಡೆ ನಾಗರಮುನಿ ಒಳಗೆ ಈಗಾಗಲೇ ದವಾಖಾನೆ ಏನು ಬಂದಿರೋಂಥ ದವಾಖಾನೆ ಬಂದು 25-50 ಲಕ್ಷ ರೂಪಾಯಿ ಒಂದು ಬೋರ್ಡ್ ಬಂದಿರೋದು, ಅದನ್ನು ಪೂಜೆ ಮಾಡಿದ್ದೀವಿ. ಆಮೇಲೆ ಇನ್ನು ಉಳಿದ ಕಡೆ ಎಲ್ಲ ಸಮುದಾಯವನ್ನು ಪೂಜೆ ಮಾಡಿದ್ದೀವಿ. ಆಮೇಲೆ ಜೈನಾಪುರದಲ್ಲಿ ಒಂದು 20-25 ಲಕ್ಷ ರೂಪಾಯಿದ SCP ಇದ್ರೊಳಗೆ ಮಂಜೂರಾಗಿತ್ತು ರಸ್ತೆ, ಅದನ್ನು ಓಪನಿಂಗ್ ಮಾಡಿದ್ವಿ. ಟೋಟಲ್ ಆಗಿ ನಾವು ಭಾಳ ದಿವಸದಿಂದ ಈ ಭಾಗದಾಗ ಬರಬೇಕಾಗಿತ್ತು, ಆದರೆ ಅವ್ರಿಗೆ ಟೈಮ್ ಇರಲಿಲ್ಲ. MP ಅವ್ರಿಗೆ ಆ ಕಡೆ ಪಾರ್ಲಿಮೆಂಟ್ ಹೋಗೋದ್ರಿಂದ ಅನೇಕ ಕಾರ್ಯಕ್ರಮಗಳು ಇರೋದ್ರಿಂದ ಟೈಮ್ ಇಲ್ಲಾಗಿತ್ತು. ಇವತ್ತು ನಾವು ಯಾವುದೋ ಪರಿಸ್ಥಿತಿ ಬರಬೇಕು, ಇದು ಮಾಡೇ ಹೋಗಿ ಮತ್ತು ಪಾರ್ಲಿಮೆಂಟ್ ಎಲ್ಲನೂ ಒಂದೇ ದಿವಸ ನಮ್ಮ ಮಾಡಿ ಓಕೆ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ನಾವು ಸಮುದಾಯ ಭವನಗಳು ಜೈನಾಪುರದಲ್ಲಿ CC ರೋಡ್ ರಸ್ತೆ 25 ಲಕ್ಷದವರೆಗೆ, ಹಾಗೆಯೇ ಎಲ್ಲ ಕೂಡ ಸಮುದಾಯ ಭವನಗಳು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಚಿವರಾಗಿರುವಂಥ SC ಮಾದೇಪ್ಪ ಅವರು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಮಹಾವೀರ್ ಮೊಹಿತರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಇವತ್ತು ಎಲ್ಲ ರೈಬಾ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಾವು ಪೂಜೆನ ನೆರವೇರಿಸಿದ್ದೀವಿ. ಸೊ ಎಲ್ಲ ಕೂಡ ಯಶಸ್ವಿಯಾಗಿ ಬಹಳಷ್ಟು ಕಾರ್ಯಕ್ರಮ ಹಂಗೇನಿಲ್ಲ. ನಮ್ದು ಮುಂದೆ ಸೋಮವಾರಿಂದ ನಮ್ಮ ಸೆಷನ್ ಇದೆ. ಸೊ ಆದಷ್ಟು ಎಷ್ಟು ನಮ್ಮ ಮತಕ್ಷೇತ್ರದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಲ್ಲಿ ಯಾವ್ಯಾವ ಬಾಕಿ ಪೆಂಡಿಂಗ್ ಪೂಜೆ ಕಾರ್ಯಕ್ರಮ ಇದೆ ಅದು ಮುಗಿಸ್ತಾ ಇದ್ದೀನಿ. ಮೇಡಮ್, ಲಾಸ್ಟ್ ಟೈಮ್ ನೀವು ರಸ್ತೆ ಅಭಿವೃದ್ಧಿ ಸಂಬಂಧಪಟ್ಟಂಗೆ ನ್ಯಾಷನಲ್ ಹೈವೇದು ತುರ್ತಾಗಿ ಆ್ಯಕ್ಷನ್ ಆಗಿತ್ತು ಮೇಡಮ್. 4 ದಿನದೊಳಗೆ ನೀವು ನೋಟಿಸ್ ಕೊಡ್ತೀನಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು. ಅದು ತೆಗ್ಗುಂಡಿಗಳು ಮೇಡಮ್ ಒಂದು 10-20% ಅಷ್ಟೇ ಮುಚ್ಚಿದ್ರು, ಆಮೇಲೆ ಮತ್ತೆ ಓಪನ್ ಆಗಿದಾವೆ. ಚಿಕ್ಕೋಡಿ ಅಂತ ಮಾಡ್ತಾ ಇದ್ದಾರೆ, 3 ಸ್ಟ್ರೆಚಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಜನರ ಏನಂತ ಇದ್ದಾರೆ, ಅದೇ ಹೆವಿ ವೆಹಿಕಲ್ಸು ಮತ್ತು ಮತ್ತೆ ಮಳೆ ಬರುತ್ತೆ, ಅದಕ್ಕೆ ನೀವು ಪೂರ್ತಿಯಾಗಿ ಹೊಸದು ಮಾಡಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಡಿಲೇ ಆಗ್ತಾ ಇದೆ. ಅದು ಟೆಂಪರರಿ ಆಗಿನೂ ತೆಗ್ಗು ಮುಚ್ಚವಲ್ರ, ಸರಿಯಾಗಿ ತೆಗಿ ಮುಚ್ಚಬಾರ್ದು ಮೇಡಮ್. ಒಂದು ತೆಗ ಮುಚ್ತಾರಿ, ಒಂದು ತೆಗ ಹಂಗೆ ಕಾತ್ಬಿಟ್ಟಿದ್ದಾರೆ. ಇಲ್ಲ, ನಾನು ಮನೆ ಇನ್ಸ್ಪೆಕ್ಷನ್ ಮಾಡಿ ಬಂದಿಲ್ಲ. ಸೊ ಮಾಡ್ತಾ ಇದ್ದಾರೆ, ಹೇಳಿದ್ದಾರೆ ಇನ್ನೂ ಒಂದು 2 ವಾರದಲ್ಲಿ ಮುಗಿಸ್ತೀನಿ ಅಂತ. ಸ್ಟಾರ್ಟ್ ಮಾಡಿ
ಆಮೇಲೆ ಹಿಂದಿನೆಲ್ಲ ಸಂಸದರಿಗಿಂತ ಭಾಳ ಓಡಾಡ್ತೀರಿ ನೀವು ಕ್ಷೇತ್ರದ. ಜನರ ಆಶೀರ್ವಾದ. ಮೇಡಮ್ ಕರೋಶಿಯಲ್ಲಿ ಶತಮಾನ ಕಂಡ ಶಾಲೆ ಇದೆ, ಕನ್ನಡ ಶಾಲೆ. ಅದು ಬಿಲ್ಡಿಂಗ್ ಇದಾಗಿದೆ, ಜೀರ್ಣಾವಸ್ಥೆಯಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿದೆ. ಅದರದ ಏನು ಅನುದಾನದ ಬಿಡುಗಡೆ ಅನುದಾನ ಅಥವಾ ಇದು ಅಭಿವೃದ್ಧಿ ಮಾಡ್ತಾರೆ. ಸಚಿವರಿಗೂ ಹೇಳ್ತೀವಿ, ನಾವು ನಮ್ದು ಏನು ಸಾಧ್ಯವಾದಷ್ಟು ಪ್ರಯತ್ನ ಅದೇ ರೀತಿ ಕಾಲೇಜು ಮಂಜೂರಾಗಿದೆ ಅಂತ ಹೇಳಿದ್ರೆ PUC ಕರೋಶಿಯಲ್ಲಿ. ಹೌದು. ಅಲ್ಲೂ 8 ಎಕರೆ ಅಂದರೆ ಜಾಗ ಇತ್ತು, ಅಲ್ಲಿ ಅದನ್ನು ಕೊಡಿಸೋದು ಇವತ್ತು ನಾವು ಉದ್ಯೋಗದ ಚರ್ಚೆ ಮಾಡಿದ್ವಿ ಅದನ್ನು. ಯಾಕಂದರೆ ಅದನ್ನು ವಾಪಸ್ ಹೋಗ್ಬಿಡಾಗಿಲ್ಲ. 8 ಎಕರೆಯಲ್ಲಿ ಜಾಗ ಇತ್ತು ನೋಡ್ಕೊಂಡು ಎಲ್ಲಿ ಜಾಗ ಇತ್ತು ಅಲ್ಲಿ ಕೊಡೋದು, ಅದನ್ನು ಕರೋಶಿ ಒಳಗೆ ಕಾಲೇಜ್ ಪ್ರಾರಂಭ ಮಾಡೋದ ನೀನು ಸಚಿವರು ಕೂಡ ಚರ್ಚೆ ಆಗಿತ್ತು. ಅದು ಮಾಡಬೇಕಂತಕ್ಕಂಥ ವಿಚಾರಗಳನ್ನು ಹೇಳಿದಾರೆ ಅವ್ರು, ಕರೋಶಿ ಜನ ಬಂದಿದ್ದರು. ಅದನ್ನು ಮಾಡ್ತಾರೆ. ಈ MP ಅವ್ರಿಗೂ ನಾವು ಕೂಡ ಚರ್ಚೆ ಮಾಡಿದ್ದೇವೆ. ಈಗ ಅದು 8 ಎಕರೆಯಲ್ಲಿ ಜಾಗ ಇತ್ತು, ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಹೈಸ್ಕೂಲ್ ಅದನ್ನೆಲ್ಲನೂ ಮಾಡ್ತೀವಿ. ಏನು ಅವಶ್ಯಕತೆ ಇದೆ, ಕರೋಶಿ ಒಳಗೆ ಒಂದು 5 ಸ್ಕೂಲ್ಗಳು ಮಾಡಬೇಕು. 150 ವರ್ಷದ ಒಂದು ಇದೈತೆ ಅಂತ ನೀವು ಕೊಟ್ಟಿದ್ರು ಎಲ್ಲರೂ. ಅದನ್ನು ಮಂತ್ರಿಯವ್ರ ಗಮನಕ್ಕೆ ತಂದಿನೋ. ಅದಕ್ಕೆ ನಾನು ಹೇಳಿದ್ದೀನಿ ಅವ್ರಿಗೆ, ಒಂದು ಎಲ್ಲ ಆಗಲಿಲ್ಲ ಅಂದ್ರೆ ಭೀ ಒಂದೊಂದ್ರ ಮೇಲೆ ಒಂದು ಕಟ್ಟು, ಒಂದು 6 ಸ್ಕೂಲ್ ಬಿಲ್ಡಿಂಗ್ ಕಟ್ಟೋಣ ಅಂತ ಹೇಳಿದ್ದೀವಿ. ಅವರು ಒಂದು 4 ದಿವಸ ಟೈಮ್ ಕೂಡ ಅದನ್ನು ಮಾಡೋಣ ಅಂತ ಹೇಳಿದರು. ಮಾಡ್ತೇವೆ ಅದನ್ನು.